ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರೋದು ಯಾವಾಗ ಇವರು ಕನಸೇ ಕಾಣಬೇಕಲ್ಲ. 11 ವರ್ಷದಿಂದ ಮೋದಿಯವರು ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮುಂದಕ್ಕೂ ಇನ್ನು 20 ವರ್ಷ BJPನೇ ಕೇಂದ್ರದಲ್ಲಿ NDA ಜೊತೆ ಅಲಯನ್ಸ್ ಪಾರ್ಟ್ನರ್ ಆಗಿ ಸರ್ಕಾರ ನಮ್ಮದೇ ಇರುತ್ತೆ. ಆದರೆ ಅವರು ಹೇಳುವ ಮಾತುಗಳಿದೆಯಲ್ಲ, RSSನ ಹೆಂಗೆ ಬ್ಯಾನ್ ಮಾಡಿಬಿಡ್ತಾರೆ? ಕಾಂಗ್ರೆಸ್ಸು 3 ಬಾರಿ ಬ್ಯಾನ್ ಮಾಡಿರಲಿಲ್ವಾ? ಎಮರ್ಜೆನ್ಸಿ ಟೈಮಲ್ಲಿ ಒಂದು ಸಲ, ಅದಾದಮೇಲೆ ಮೊನ್ನೆ ರಾಮ ಮಂದಿರದ ವಿಷಯದಲ್ಲಿ ಒಂದು ಸಲ ಬ್ಯಾನ್ ಮಾಡಿರಲಿಲ್ವ? ಆಮೇಲೆ ಬ್ಯಾನ್ ವಾಪಸ್ ತೆಗೆದವ್ರು ಯಾರೋ ಇದೇ ಕಾಂಗ್ರೆಸ್. ಆಗ ಪ್ರಿಯಾಂಕಾ ಖರ್ಗೆ ಎಲ್ಲಿದ್ದರು? ಶಾಲೆಗೆ ಹೋಗ್ತಾಯಿದ್ರು. ಇವ್ರ ತಂದೆಯವರು ಇರಲಿಲ್ವ ರಾಜಕಾರಣದಲ್ಲಿ? ಇವ್ರ ತಂದೆಯವ್ರ ನೇತೃತ್ವದಲ್ಲೇ ಸರ್ಕಾರ ಬ್ಯಾನನ್ನು ವಾಪಸ್ ತೆಗಿಲಿಲ್ವಾ? ಮಾತು ಬರುತ್ತೆ, ತೆಪ್ಪಲಕ್ಕೆ ಮಾತಾಡ್ತೀನಿ ಇನ್ನೋರಿಗೆ ಏನು ಹೇಳೋದು? RSS ರಾಷ್ಟ್ರದ್ರೋಹಿ ಅಂತ. ಹೆಂಗೆ ರಾಷ್ಟ್ರದ್ರೋಹಿ? ಯಾವ ಆ್ಯಂಗಲಲ್ಲಿ ಹೇಳ್ತಾರೆ ರಾಷ್ಟ್ರದ್ರೋಹಿ ಕೆಲಸ ಮಾಡ್ತಿದೆ ಅಂತೇಳಿ? ಇವ್ರಿಗೆ ಏನೋ ಗೊತ್ತಿಲ್ಲದೆ ಏನೋ ಮಾತಾಡ್ತಾರೋ ಅಂತ ಪ್ರಿಯಾಂಕಾ ಖರ್ಗೆ ಅವರು. ನನಗನ್ಸುತ್ತೆ ಇತ್ತೀಚೆಗೆ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ, ಸ್ಥಿಮಿತ ಇಲ್ಲದೆ ಮಾತಾಡ್ತಿದ್ದಾರೆ ಏನೋ ಅಂತ ಅನ್ನಿಸ್ತಾ ಇದೆ. ಅಲ್ಲ, ಇವರೆಲ್ಲಿದ್ರು ಅವಾಗ ಇವ್ರು ಇನ್ನೂ ಚಿಕ್ಕವರಲ್ಲ, ಕಾಲೇಜಲ್ಲಿ ಓದ್ತಾ ಇದ್ರಲ್ಲ ಬ್ಯಾನ್ ಆಗಿದ್ದ ಟೈಮಲ್ಲೇ. 92, 94ರಲ್ಲಿ ಎಲ್ಲಿದ್ರು ಇವರು? ಇವತ್ತು ಏನೋ ಬಾಯಿಗೆ ಬಂದಂಗೆ ಮಾತಾಡ್ತೀನಿ. ಅಪ್ಪನ ಆಶ್ರಯದಲ್ಲಿ ನಳಿನಲ್ಲಿ ಬೆಳೆದಿರುವಂಥದ್ದನ್ನು ಜ್ಞಾಪಿಸ್ಕೊಳ್ದೇನೆ ಭಾಳ ದೊಡ್ಡ ಲೀಡ್ರ್ ಥರ ಮಾತಾಡಿದ್ರೆ ಇವ್ರು ಲೀಡ್ರೇ. ಅಲ್ಲಿಗೆ ಗೆಲ್ಲಿಸಿದ್ದಾರೆ, ಜನರಿಗೆ ಗೌರವ ಕೊಡಬೇಕು, ಒಪ್ಕೋತೀವಿ. ಆದರೆ RSS ಬಗ್ಗೆ ಮಾತಾಡ್ತೀನಿ ಅಂದರೆ RSS ನಾಳೆ 100 ವರ್ಷ ಬರ್ತಿದೆ, ಅದಕ್ಕೆ ವಿರುದ್ಧ ಏನಾದ್ರು ಮಾತಾಡ್ತಿದ್ದಾನೆ. ಯಾವುದು ಏನು ಗೊತ್ತಿದೆ ಇವ್ರಿಗೆ RSS ಬಗ್ಗೆ? ಯಾವತ್ತಾರು ಒಂದು ದಿವಸ ಶಾಖೆಗೆ ಹೋಗಿದ್ದಾರಾ? RSSಲ್ಲಿ ಒಂದು ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರಾ? ಏನು ಮಾಡಿದ್ರೆ ಸುಮ್ಮನೆ RSS ಬಗ್ಗೆ ಮಾತಾಡ್ಬಿಟ್ರೆ ದೇಶದ್ರೋಹಿ ಎಲ್ಲಿದೆ? ಹಂಗಾದ್ರೆ ಖಂಡಿತ 1 ಗಂಟೆಗಳ ಕಾಲ ಶಾಖೆಗೆ ಬರಲಿ, ಶಾಖೆಯಲ್ಲಿ ಏನು ಚಟುವಟಿಕೆ ನಡೀತಾ ಇದೆ ಅಂತ ನೋಡಲಿ. ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಿ ಕೂಗಿದ್ರೆ ಅದು ತಪ್ಪಲ್ವಂತೆ. ಇವತ್ತು RSS ಬಗ್ಗೆ ಮಾತಾಡ್ತಾರೆ. ದಯಮಾಡಿ ಪ್ರಿಯಾಂಕಾ ಖರ್ಗೆ ಅವರೇ, 1 ಗಂಟೆಗಳ RSSನ ಶಾಖೆಗೆ ಹೊರಟು ಬನ್ನಿ. 1 ಗಂಟೆ ಕಾಲದ ನೀವು ಎಷ್ಟೊತ್ತು ಕೂತ್ಕೊಳ್ಳೋಕ್ಕಾಗತ್ತೆ ಅಷ್ಟೊತ್ತು ಕೂತ್ಕೊಳ್ಳಿ, ಅಲ್ಲೇನು ನಡೆಯುತ್ತೆ ಅಂತ ನೋಡ್ಕೊಂಬನ್ನಿ. ಸುಮ್ಮನೆ ರಾಷ್ಟ್ರದ್ರೋಹ ಅಂದರೆ ಏನರ್ಥ? ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೀನಿ. ಕಾಂಗ್ರೆಸ್ ಮಾಡ್ತಿರೋದೇ ಅದು. ಕಾಂಗ್ರೆಸ್ ಅವರು ಅವರ ಎಲ್ಲ ಹುಳುಕುಗಳನ್ನ ಮುಚ್ಕೊಳ್ಳೋವಂಥದ್ದಕ್ಕೋಸ್ಕರ ಬೇರೆ ಬೇರೆ ವಿಷಯಾಂತರವನ್ನು ಮಾಡ್ತಾ ಇದ್ದಾರೆ. ಇದು ಅದರ ಒಂದು ವಿಷಯಾಂತರದ ಒಂದು ಭಾಗ ಅಷ್ಟೇ. ಹೌದು, ಎಲ್ಲೇ ಮೀರ್ತಾ ಇದೆ. ಎಲ್ಲ ಚೌಕಟ್ಟೊಳಗೆ ಮಾತಾಡಬೇಕಾಗಿತ್ತು, ಚೌಕಟ್ಟನ್ನು ಮೀರಿ ಮಾತಾಡ್ತಾರೆ. ಇದೆಲ್ಲ ಪಾರ್ಟಿಯವರು ಎಲ್ರಿಗೂ ಹೇಳಬೇಕು. ಅಂದರೆ ನನಗೆ ಎಲ್ಲವೂ ಗೊತ್ತು ಅಂತ ಮಾತನಾಡಕ್ಕೆ ಹೋದಂತಾದ್ರೆ ಈ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ.